ನಮ್ಮೆಲ್ಲರಿಗೂ ಅನ್ನದಾತರಾದಂತಹ ಶ್ರೀ ಶ್ರೀ ಚಿದಾನಂದ ಸ್ವಾಮೀಜಿ ಅವರಿಗೆ ಭಕ್ತಿಯಿಂದ ಅವರ ಪಾದಾರವಿಂದಗಳಿಗೆ ನನ್ನ ಅಭೀಷ್ಟ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂದು ಆ ಒಂದು ದಿವ್ಯ ಚೇತನ ನಮ್ಮನ್ನ ಅಗಲಿದೆ. ಆ ನೋವು ಇವತ್ತು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಆದ್ರೂ ಅವರನ್ನ ನೆನಪನ್ನ ಮಾಡ್ಕೊಳ್ಳೋದಕ್ಕೆ ಹೋದಾಗ, ನಾನು ಈ ಸಂಸ್ಥೆಗೆ ಬಂದು ಸೇರಿದ್ದು 95-96ರಲ್ಲಿ ನಾನು ಬಂದು ಡಿಗ್ರಿ ಕಾಲೇಜಿಗೆ ಸೇರಿದೆ. ಅಂದ್ರೆ ಇವತ್ತಿಗೆ ನನಗೆ 30 ವರ್ಷಗಳನ್ನ ಪೂರೈಸ್ತಾ ಇದ್ದೀನಿ. ಅವರನ್ನ ಬಹಳ ಹತ್ತಿರದಿಂದ ನೋಡಿದಂಥವಳು ನಾನಾಗಿರ್ತೀನಿ. ಅವರು ಒಂದು ತಾಯಿ ಹೃದಯವನ್ನ ಹೊಂದಿದ್ದಂತಹ ಸ್ವಾಮೀಜಿಗಳಾಗಿದ್ರು. ಯಾಕೆಂದ್ರೆ ಅವರು ಕಾಲೇಜ್ಗಳನ್ನ ತೆರೆದಿದ್ದೇನೆ ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು, ಅವರು ಕೂಡ ಇವತ್ತಿನ ಈ ಸಮಾಜದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಲೇಜನ್ನ ತೆರೆದಾಗ, ಅತಿ ಕಡಿಮೆ ಅಂಕಗಳನ್ನ ತೆರೆದಂತಹ ವಿದ್ಯಾರ್ಥಿನಿಯರು, ನಮ್ಮಲ್ಲಿ ಯಾವುದೇ ಇಷ್ಟು ಪರ್ಸೆಂಟೇಜ್ ಅನ್ನುವಂತಹದ್ದು ಇರಲಿಲ್ಲ. ಅಷ್ಟು ಕಡಿಮೆ ಪರ್ಸೆಂಟೇಜ್ ಬಂದಿರೋ ವಿದ್ಯಾರ್ಥಿನಿಯರನ್ನು ಕೂಡ ನಾವು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅವರನ್ನ ನೀವು ಡಿಸ್ಟಿಂಕ್ಷನ್ ಬರುವ ಹಾಗೆ ಮಾಡಿ ಸಮಾಜದಲ್ಲಿ ಅವರನ್ನ ನೀವು ಮುಂದೆ ತಂದ್ರೆ ಅದು ನಿಮ್ಮ ಸಾಧನೆ ಅಂತ ಅವರು ಇಲ್ಲಿಗೆ ಬಂದಂತಹ ಕೆಲಸಕ್ಕೆ ಸೇರಿದಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ ಉಪನ್ಯಾಸಕರಿಗೂ ಕೂಡ ಹೇಳ್ತಾ ಇದ್ರು. ಅದಲ್ಲದೆ ಎಷ್ಟೋ ಹಳ್ಳಿ ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಆವಾಗ ಸ್ವಾಮೀಜಿ ಅವರು ಅವ್ರಿಗೆ ಕಡಿಮೆ ಫೀಸ್ನಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಉಳಿದಂತಹ ಹಣವನ್ನ ತಮ್ಮ ಕೈಯಿಂದ ಕೊಟ್ಟು ಅದನ್ನ ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ, ಕೊನೆ ಹಂತದಲ್ಲಿ ಅವ್ರ ಹತ್ರ ಈಸ್ಕೊಳ್ಳಿ ಅಂದ್ರೆ ವರ್ಷದ ಕೊನೆಯಲ್ಲಿ ಅವ್ರ ಹತ್ರ ಈಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆಗ್ಲೂ ನಮ್ಗೆ ಕಟ್ಟೋದಕ್ಕೆ ಆಗಲ್ಲ ಸ್ವಾಮೀಜಿ ಅಂತ ಯಾರಾದ್ರೂ ಹೋಗಿ ಹೇಳಿದ್ರೆ ಅವ್ರಿಗೆ ಅದರಲ್ಲೂ ಕೂಡ ವಿನಾಯಿತಿಯನ್ನ ನೀಡ್ತಾ ಇದ್ರು. ಅಂತಹ ಒಂದು ಚೇತನ ಸದಾಕಾಲ ಹಳ್ಳಿಯ ಜನತೆ, ಹಳ್ಳಿಯ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಸಮಾಜಮುಖಿಯಾಗಿ ಬೆಳಿಬೇಕು ಅಂತಿದ್ದಂತಹ ಒಂದು ಶಕ್ತಿ ಇವತ್ತು ನಮ್ಮನ್ನೆಲ್ಲ ಆಗ್ಲಿರುವಂತಹದ್ದು ನಮ್ಗೆ ಬಹಳ ನೋವನ್ನ ಉಂಟು ಮಾಡಿದೆ. ಆದ್ರೂ ಕೂಡ ಅವರು ಬೆಳೆಸಿದಂತಹ ಈ ಒಂದು ಸಂಸ್ಥೆ ಏನು ಹೊಸ ಮಠದ ಕೆಳಭಾಗದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನವನ್ನ ಕಟ್ಟು ಬೆಳೆಸಿದಾರೋ, ಇವತ್ತು ಇಲ್ಲಿ ಕೆಳಹಂತದ ಅಂದ್ರೆ ಪ್ರಿ ಕೆಜಿಯಿಂದ ಶುರುವಾದ್ರೆ MCOM ತನಕ B.Ed, ಪ್ಯಾರಾಮೆಡಿಕಲ್, ಡಿಗ್ರಿ ಕಾಲೇಜು, ಪಬ್ಲಿಕ್ ಸ್ಕೂಲು, ಹೀಗೆ ಒಂದೇ ಶಕ್ತಿ ಇಷ್ಟೊಂದು ಸಂಸ್ಥೆಗಳನ್ನ ಅವರ ಒಂದು ಕಾಲಾವಧಿಯಲ್ಲಿ ಕಟ್ಟಿರುವಂತಹದ್ದು. ಯಾರಿಂದನೂ ಕೂಡ ಒಂದು ಆರ್ಥಿಕ ನೆರವನ್ನಾಗ್ಲಿ ಸಹಾಯವನ್ನಾಗ್ಲಿ ಪಡೆದಂತವರಲ್ಲ. ಅವ್ರು ಹೇಳ್ತಾ ಇದ್ದದ್ದು ಒಂದೇ ಮಾತು, ನಾವೇ ಕಟ್ಟೋಣ, ನಾವೇ ಬೆಳೆಸೋಣ. ಎಷ್ಟೋ ಸಾರಿ ಅವರು ನೊಂದ್ಕೋತಾ ಇದ್ರು, ನಿಮ್ಗೆ ಫುಲ್ಫಿಲ್ ಆದಂತಹ ಸಂಬಳವನ್ನ ನನ್ನ ಕೈನಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಆದ್ರೂ ನಮ್ಮ ಜೊತೆಯಲ್ಲಿ ಕೈಗೂಡಿಸಿ ಎಷ್ಟಾಗುತ್ತೋ ಅಷ್ಟು ಸದಾಕಾಲ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಹಿಡಿದು ಹಾರ ಹಣ್ಣು ಎಲ್ಲವನ್ನ ಕೂಡ ಅವರೇ ಹೋಗಿ ನಮ್ಗೆ ತಗೊಂಬಂದ್ ಕೊಡೋರು, ನಾಳೆ ಕಾರ್ಯಕ್ರಮಕ್ಕೆ ಇವೆಲ್ಲ ಬೇಕು ಅಂತ. ಹಾಗಾಗಿ ಇವತ್ತು ಅಂತಹ ಒಂದು ತಂದೆಯ ಸ್ವರೂಪ ಉಳ್ಳಂತಹ, ಯಾಕೆಂದ್ರೆ ನಾವು ಅವ್ರನ್ನ ಸ್ವಾಮೀಜಿ ಅನ್ನೋದಕ್ಕಿಂತನೂ ಅಪ್ಪ ಅನ್ನುವಂತಹ ಪದವನ್ನ ಸಂಬೋಧನೆಯನ್ನ ಮಾಡೇನೆ ಅವ್ರನ್ನ ನಾವು ಕರೀತಾ ಇದ್ದಿದ್ರಿಂದ ನಮಗೆ ನಮ್ಮದೇ ಕುಟುಂಬದ ನನ್ನ ತಂದೆಯನ್ನೇ ಕಳ್ಕೊಂಡಷ್ಟು ನೋವು ದುಃಖ ಇವತ್ತು ನಮ್ಗೆ ಆಗ್ತಾ ಇದೆ. ಆದ್ರೂ ಅವ್ರು ಕಟ್ಟಿ ಬೆಳೆಸಿದಂತಹ ಈ ಸಂಸ್ಥೆಯಲ್ಲಿ ಅವರ ಕನಸುಗಳು ಏನಿತ್ತೋ ಆ ಕನಸಿನ ಕೂಸನ್ನ ನನಸಾಗುವಲ್ಲಿ ಇನ್ನೂ ಕೂಡ ನನಗೆ ಸ್ವಲ್ಪ ಕಾಲಾವಧಿ ಇರೋದ್ರಿಂದ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅವರಿಗೆ ಆ ಕೆಲಸವನ್ನ ಸಮರ್ಪಿಸ್ತೀನಿ ಅಂತ ಹೇಳ್ತಾ ಆ ದಿವ್ಯ ಚೇತನಕ್ಕೆ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.